ನಮಸ್ಕಾರ. ಇವತ್ತು ನಾನು ನಿಮಗೆ ಬ್ಲೌಸಲ್ಲಿ ಬ್ಯಾಕ್ ಟೈಯಿಂಗ್ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಜೊತೆಗೆ ಆ ಬೆಲ್ಸ್ಗೆ ಪ್ಲೀಟ್ಸ್ ಹಾಕೋದು ಹೇಗಂತ ಹೇಳ್ಕೊಡ್ತಿದ್ದೀನಿ. ಫಸ್ಟು 1.5 ಇಂಚು ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು 1/2 ಇಂಚ್ ಸ್ಟಿಚ್ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ಕರೆಕ್ಟಾಗಿ ಒಂದು ಟೆನ್ಷನ್ ಇರಬೇಕು, ಹಾಫ್ ಟೆನ್ಷನ್ ಇರಬೇಕು. ಹಾಫ್ ಟೆನ್ಷನ್ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಬ್ಯಾಕ್ ಟೈಯಿಂಗ್ ತುಂಬ ತಿನ್ನಾಗಿ ಬರುತ್ತೆ. ಡಬಲ್ ಸ್ಟಿಚ್ ಹಾಕೋಬೇಕು. ಎಕ್ಸ್ಟ್ರಾ 1/2 ಇಂಚ್ ಕ್ಲಾತ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಾವೀಗ 1/2 ಇಂಚ್ ಸ್ಟಿಚ್ ಮಾಡ್ಕೊಂಡ್ವಲ್ಲ, ಆ ಕಡೆಯಿಂದ ನಾವು ಟರ್ನ್ ಮಾಡಬೇಕು. ನೀಡ್ಲ್ ತೊಗೊಂಡು ಇವಾಗ ಟರ್ನ್ ಮಾಡ್ತಾ ಇದ್ದೀವಿ. ಓಕೆ, ಈಗ ನಿಮಗೆ ಬ್ಯಾಕ್ ಟೈಯಿಂಗು ರೆಡಿ ಆಯಿತು. ಓಕೆ, ಈಗ ನಾನು ನಿಮಗೆ ಪ್ಲೀಟ್ಸ್ ಹಾಕೋದು ಹೇಳ್ಕೊಡ್ತಿದ್ದೀನಿ. 2 ಇಂಚು ವಿಡ್ತ್ ತಗೊಳ್ಳಿ. ಅದು ನೀಟಾಗಿ ಐರನ್ ಮಾಡಿಕೊಂಡು ಕರೆಕ್ಟಾಗಿ 1/2 ಇಂಚಿಗೆ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ. ಸ್ಟಿಚ್ ಹಾಕ್ಕೊಂಡು ಪ್ಲೀಟ್ಸ್ ಕೊಟ್ಕೊಳ್ಳಿ ಕರೆಕ್ಟಾಗಿ 1/2 ಇಂಚಿಗೆ. ರೆಡಿ ಪ್ಲೀಟ್ಸ್ ಇರಬೇಕು. ನೋಡಿ, ಈಗ ಪ್ಲೀಟ್ಸ್ ರೆಡಿ ಆಯಿತು. ನೆಕ್ಸ್ಟು ಬೆಲ್ಸ್ ಕಟ್ ಮಾಡ್ಕೋಬೇಕು. ಬೆಲ್ಲು ಲೆಂತ್ 2 ಇಂಚು, ವಿಡ್ತ್ 2 ಇಂಚ್ ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಐರನ್ ಮಾಡ್ಕೊಳ್ಳೋಣ. ಓಕೆ, ನಾನೀಗ ಬೆಲ್ ಫಿನಿಷ್ ಮಾಡ್ಕೊತಾ ಇದ್ದೀನಿ ಮೇನ್ ಕ್ಲಾತ್ ಮೇಲೆ. ಈಗ ಆ ಪ್ಲೀಟ್ಸನ್ನು ಕರೆಕ್ಟಾಗಿ ಬೆಲ್ ಎಡ್ಜಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಈಗ ಇನ್ನೊಂದು ಫೇಸಿಂಗ್ ಪೀಸ್ ತೊಗೊಂಡು ಫಿನಿಷ್ ಮಾಡ್ಕೊಳ್ಳಿ. ಆ ರೌಂಡ್ ಶೇಪನ್ನು ಫಿನಿಷ್ ಮಾಡ್ಕೊಳ್ಳಿ. ಇನ್ನೊಂದು ಪೀಸ್ ತೊಗೊಂಡು ಕಟ್ ಟರ್ನ್ ಮಾಡಿ ಫಿನಿಶಿಂಗ್ ಸ್ಟಿಚ್ ಹಾಕ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಟೈಂಗ್ನ ಇನ್ಸರ್ಟ್ ಮಾಡಿಕೊಂಡು ಔಟ್ಸೈಡ್ ಸ್ಟಿಚ್ ಹಾಕ್ಕೊಳ್ಳಿ ಕರೆಕ್ಟಾಗಿ. ಈಗ ಟರ್ನ್ ಮಾಡಿ ನೋಡಿ, ಕರೆಕ್ಟಾಗಿ ನಿಮಗೆ ಬ್ಯಾಕ್ ಟೈಯಿಂಗ್ ವಿತ್ ಬೆಲ್ ಆ್ಯಂಡ್ ಪ್ಲೀಟ್ಸ್ ಬಂದಿರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.